ಒಂದು ಮರ್ಡರ್ ಸ್ಟೋರಿ ಹಿಂದೆ ಸಾವಿರಾರು ಉಪಕಥೆಗಳು ಬಂದ್ ಹೋಯಿತು. ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿನ ಪ್ರಸಂಗವೂ ಮುಗಿತು. ಇದೀಗ ಲಿಪ್ಸ್ಟಿಕ್ ರಾಣಿಗೆ ಇಂದು ಲಕ್ ಬದಲಾಗುತ್ತಾ ಅನ್ನೋದು ಗೊತ್ತಾಗಬೇಕಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಲಿಪ್ಸ್ಟಿಕ್ ರಾಣಿಗೆ ಲಕ್ ಕುಲಾಯಿಸುತ್ತಾ, ಜೈಲಲ್ಲಿರೋ ಪವಿತ್ರಾಗೆ ಇಂದು ಬೇಲ್ ಸಿಗುತ್ತಾ? ತೆರೆ ಮೇಲೆ ದರ್ಶನ್ ಸಿನಿಮಾ 100 ಡೇಸ್ ಓಡೋದು ಸಾಮಾನ್ಯ. ಜೈಲಲ್ಲೂ 100 ಡೇಸ್ ಕಂಪ್ಲೀಟ್ ಮಾಡಿ ಮತ್ತಷ್ಟು ದಿನಗಳು ಮುನ್ನುಗ್ಗುವ ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಇದೆ. ರೇಣುಕಸ್ವಾಮಿ ಮರ್ಡರ್ ಸ್ಟೋರಿ ರಾಜ್ಯದಾದ್ಯಂತ ಗುಲ್ಲೆ ಬಿಸಿದ್ದು, ದಾಸನ ಬೆನ್ನೇರಿರುವ ವಕ್ರದೆಸೆ ಬಿಡದಂತಿದೆ. ಇತ್ತ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ದಾಸ ಶಿಫ್ಟ್ ಆಗಿದ್ದಾರೆ. ಆದರೆ ಲಿಪ್ಸ್ಟಿಕ್ ರಾಣಿಗೆ ಇವತ್ತು ಲಕ್ ಕುಲಾಯಿಸುತ್ತಾ ಅನ್ನೋ ಚರ್ಚೆ ನಡೆದಿದೆ. ಹೌದು, ಸೆಂಟ್ರಲ್ ಜೈಲಿಂದ ರಿಲೀಸ್ ಆದರೆ ಸಾಕು ಅಂತ ಕಾಯುತ್ತಿರೋ ಪವಿತ್ರ ಗೌಡ ಬೇಲ್ಗಾಗಿ ಅರ್ಜಿಯನ್ನು ಸಲ್ಲಿಸಿದ್ಲು. ಅದರ ವಿಚಾರಣೆ ಇವತ್ತು ನಡೆಯಲಿದೆ. ಆದರೆ ಆರೋಪಿಗೆ ಬೇಲ್ ನೀಡದಂತೆ ಸರ್ಕಾರಿ ಪರ ವಕೀಲರು ಮನವಿಯನ್ನ ಮಾಡಿದ್ದು, ಇವತ್ತು ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಅನುಕುಮಾರ್ ಜಾಮೀನು ಭವಿಷ್ಯವು ಹಿಂದೆ. ಪವಿತ್ರ ಗೌಡ ಮಾತ್ರವಲ್ಲದೆ A7 ಆರೋಪಿ ಅನುಕುಮಾರ್ ಜಾಮೀನು ಅರ್ಜಿ ವಿಚಾರಣೆ ಕೂಡ ಇವತ್ತೇ ನಡೆಯಲಿದೆ. ಇಬ್ಬರ ಜಾಮೀನು ಭವಿಷ್ಯ ಇವತ್ತು ಗೊತ್ತಾಗಲಿದ್ದು, ಮತ್ತೆ ಜೈಲ ಅಥವಾ ಬೇಲ ಅನ್ನೋದು ಗೊತ್ತಾಗುತ್ತೆ. CCH 57ನೇ ನ್ಯಾಯಾಲಯದಲ್ಲಿ ಇಬ್ಬರ ಜಾಮೀನು ಭವಿಷ್ಯ ಗೊತ್ತಾಗಲಿದ್ದು, ಪವಿತ್ರ ಗೌಡ ಪರ ಟಾಮಿ ಸೆಬಾಸ್ಟಿನ್ ಹಾಗೂ ಅನುಕುಮಾರ್ ಪರ ರಾಮ್ಸಿಂಗ್ ವಾದ ಮಾಡಲಿಕ್ಕಿದ್ದಾರೆ. ಇಂದು ಮಧ್ಯಾಹ್ನ 2:30ಕ್ಕೆ ಇಬ್ಬರ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಂಥ ಹೊತ್ತಲ್ಲಾದ್ರೂ ಸರಿ, ಎಷ್ಟೇ ಕಷ್ಟವಾಗಿದ್ರೂ ಸರಿ, ಪ್ರಿಯತಮೆಯನ್ನ ನೋಡದೆ ದಾಸ ಇರ್ತಾ ಇರಲಿಲ್ಲ. ಜೈಲಿಗೆ ಹೋದಾಗಲೂ ಇಬ್ಬರು ಒಟ್ಟಿಗೆ ಹೋದ್ರು. ಆದ್ರೀಗ ನಾನೊಂದು ತೀರಾ ನೀನೊಂದು ತೀರಾ ಅನ್ನುವಂತಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ದಾಸನಿಲ್ಲದೆ ಕಂಗಾಲಾದ ಪವಿತ್ರ ಗೌಡ. ನಾನೊಂದು ತೀರಾ ನೀನೊಂದು ತೀರಾ. ಹೋಟೆಲ್ಗೆ ಹೋದ್ರು ಜೊತೆಯಲ್ಲಿ ಸವಾರಿ. ಡೇಔಟ್ಗೆ ಪ್ಲಾನ್ ಮಾಡಿದ್ರು ಕೈ ಹಿಡಿದು ಒಟ್ಟಿಗೆ ಸುತ್ತಾಡ್ತಾ ಇದ್ದ ಚಿಂಗಾರಿ. ಆದ್ರೆ ಜೈಲಲ್ಲಿ ರಾಜಾತಿಥ್ಯ ಪಡೆದು ಪೊಲೀಸರ ಕೆಂಗಣ್ಣಿಗೆ ಗುರಿಯಾಗಿರೋ ದಾಸನನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಅಷ್ಟೇ ಅಲ್ಲ, ಪ್ರಕರಣದ ಉಳಿದ ಆರೋಪಿಗಳನ್ನು ಬೇರೆ ಬೇರೆ ಜೈಲುಗಳಿಗೆ ಸ್ಥಳಾಂತರಿಸಲಾಗಿದೆ. ಆದ್ರೆ ಎಷ್ಟೇ ಕಷ್ಟವಿದ್ರೂ ಕಾಟೇರನನ್ನ ಕಣ್ತುಂಬಿಕೊಳ್ತಾ ಇದ್ದ ಪವಿತ್ರಾಗೆ ನಿದ್ದೆ ಬಾರದಂತಾಗಿದೆ. ಇಷ್ಟು ದಿನ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಬಿಂದಾಸ್ ಆಗಿದ್ದ. ಆದ್ರೆ ಬಳ್ಳಾರಿಗೆ ಶಿಫ್ಟ್ ಆಗ್ತಾ ಇದ್ದಂತೆ ಪವಿತ್ರ ಗೌಡಗೆ ಒಬ್ಬಂಟಿಯಾಗಿದ್ದಾಳಂತೆ. ಯಾರು ಇಲ್ಲದೆ ನಾನೊಂದು ತೀರಾ ನೀನೊಂದು ತೀರಾ ಎನ್ನುವಂತಾಗಿದೆ. ಭೂಪತಿಯನ್ನ ಕಾಣದೆ ಲಿಪ್ಸ್ಟಿಕ್ ರಾಣಿ ಸಂಕಟ ಅನುಭವಿಸ್ತಾ ಇದ್ದಾರಂತೆ. ಸದ್ಯ ಜೈಲಲ್ಲಿ ಪವಿತ್ರ ಗೌಡ ಒಂಟಿಯಾಗಿದ್ದು, ದಾಸನ ನೆನಪಲ್ಲೇ ದಿನ ದೂಡ್ತಾ ಇದ್ದಾಳೆ ಎನ್ನಲಾಗಿದೆ. ವೆಂಕಟನಿಲ್ಲದೆ ಡೌರಾಣಿ ಸಂಕಟಕ್ಕೆ ಒಳಗಾಗಿದ್ದು ಮೌನವಾಗಿದ್ದಾರೆ ಎನ್ನಲಾಗ್ತಾ ಇದೆ. ನಂದೇ ಹವಾ ಎಂತ ಇದ್ದ ಲಿಪ್ಸ್ಟಿಕ್ ರಾಣಿಗೆ ಸದ್ಯ ಯಾವ ಸಹವಾಸವೂ ಬೇಡ ಎನ್ನುವಂತಾಗಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮೂಡ ವ್ಯೂಹದಲ್ಲಿ ಸಿಎಂ ಸಿದ್ದರಾಮಯ್ಯ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ಕೋರ್ಟ್ ಅದೇನ್ ತೀರ್ಪು ನೀಡುತ್ತೋ ಅನ್ನೋ ಟೆನ್ಷನ್ ನಲ್ಲಿದ್ದಾರೆ. ಆ ಕುತೂಹಲಕ್ಕೆ ಇವತ್ತು ಉತ್ತರ ಸಿಗಲಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಹೈಕೋರ್ಟ್ನಲ್ಲಿ ಸಿಎಂ ಪ್ರಾಸಿಕ್ಯೂಷನ್ ಫೈಟ್. ಸಿದ್ದರಾಮಯ್ಯಗೆ ಇವತ್ತಾದ್ರೂ ಸಿಗುತ್ತಾ ರಿಲೀಫ್? ಮೂಡಾ ಕೇಸಲ್ಲಿ ಸಿಲುಕಿ ಸಿದ್ದರಾಮಯ್ಯಗೆ ನೆಮ್ಮದಿ ಇಲ್ಲದಂತಾಗಿದೆ. ರಾಜ್ಯಪಾಲರ ನಿರ್ಧಾರ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿರುವ ಸಿಎಂ ಭವಿಷ್ಯ ಇಂದು ಗೊತ್ತಾಗಲಿದೆ. ಪುನಃ ಇಂದು ಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ಫೈಟ್ ನಡೆಯಲಿದೆ. ಹೌದು,
ಮೊನ್ನೆಯಷ್ಟೇ ಕೋರ್ಟ್ನಲ್ಲಿ ಸಿಎಂ ಪರ ವಾದ ಮಂಡಿಸಿದ ಅಭಿಷೇಕ್ ಮನು ಸಿಂಘ್ವಿ ಒಂದಿಷ್ಟು ಮಾಹಿತಿಯನ್ನ ಜಡ್ಜ್ ಮುಂದಿಟ್ರು. ಗವರ್ನರ್ ಸಂಪುಟ ತೀರ್ಮಾನಕ್ಕೆ ಬದ್ಧರಾಗಿಲ್ಲ, ರಾಜ್ಯಪಾಲರ ಕರ್ತವ್ಯದ ಬಗ್ಗೆ ಪುನರ್ ಪರಿಶೀಲನೆ ಆಗಬೇಕು ಅಂತ ವಾದ ಮಂಡಿಸಿದ್ರು. ವಾದ ಆಲಿಸಿದ ಬಳಿಕ ಕೋರ್ಟ್ ಇಂದಿಗೆ ವಿಚಾರಣೆ ಮುಂದೂಡಿದ್ದು ಇಂದು ಬೆಳಗ್ಗೆ 10:30ಕ್ಕೆ ವಿಚಾರಣೆ ಮುಂದುವರೆಯಲಿದೆ. ಸಿಎಂ ಪರ ವಾದ ಆಯಿತು. ಈಗ ಗವರ್ನರ್ ಹಾಗೂ ದೂರುದಾರರ ಪರ ವಕೀಲರು ವಾದ ಮಂಡಿಸಲಿದ್ದಾರೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ವಾದ ಮಂಡಿಸಲಿದ್ದಾರೆ. ಟಿಜೆ ಅಬ್ರಹಂ ಪರವಾಗಿ ರಂಗನಾಥ ರೆಡ್ಡಿ ವಾದ ಮಂಡಿಸಿದ್ರೆ, ಪ್ರದೀಪ್ ಕುಮಾರ್ ಪರವಾಗಿ ಪ್ರಭುಲಿಂಗ ನಾವದಗಿ ವಾದ ಮಾಡಲಿದ್ದಾರೆ. ಇನ್ನು ಸ್ನೇಹಮಯಿ ಕೃಷ್ಣ ಪರವಾಗಿ ಲಕ್ಷ್ಮೀ ಅಯ್ಯಂಗಾರ್ ವಾದಿಸಲಿದ್ದಾರೆ. ಬೆಳಗ್ಗೆ 10:30ಕ್ಕೆ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ಮುಂದುವರೆಯಲಿದೆ. ಜಸ್ಟಿಸ್ ಎಂ ನಾಗಪ್ರಸನ್ನ ಇರುವ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯಲಿದ್ದು, ಸಿದ್ದರಾಮಯ್ಯಗೆ ಬಿಗ್ ರಿಲೀಫ್ ಸಿಗುತ್ತಾ ಅಥವಾ ಪ್ರಾಸಿಕ್ಯೂಷನ್ ಸಂಕಷ್ಟ ತಂದೊಡ್ಡುತ್ತಾ ಕಾದು ನೋಡಬೇಕು. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೈಕೋರ್ಟ್ನಲ್ಲಿ ಸಿಎಂ ಪ್ರಾಸಿಕ್ಯೂಷನ್ ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆದರೆ, ಇನ್ನೊಂದು ಕಡೆ ದೋಸ್ತಿಗಳ ವಿರುದ್ಧ ರಾಜಭವನ ಚಲೋಗೆ ಕಾಂಗ್ರೆಸ್ ಸಜ್ಜಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ದೋಸ್ತಿ ವಿರುದ್ಧ ಕಾಂಗ್ರೆಸ್ ಸಮರ, ರಾಜಭವನ ಚಲೋ ನಡೆಸಿ ಆಕ್ರೋಶ. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮುಡಾ ಕೇಸ್ ವಿಚಾರವಾಗಿ ಮಾತ್ರ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದೆ. ಆದರೆ ಬೇರೆ ನಾಯಕರ ವಿರುದ್ಧದ ಕೇಸ್ಗೆ ಪ್ರಾಸಿಕ್ಯೂಷನ್ ಅನುಮತಿ ನೀಡದಿದ್ದಕ್ಕೆ ಕಾಂಗ್ರೆಸ್ ಕೆಂಡವಾಗಿದೆ. ಹೀಗಾಗಿ ಬಿಜೆಪಿ ಜೆಡಿಎಸ್ನಲ್ಲಿರುವ ನಾಯಕರ ವಿರುದ್ಧದ ಕೇಸ್ಗಳನ್ನ ಪ್ರಾಸಿಕ್ಯೂಷನ್ಗೆ ನೀಡಬೇಕೆಂದು ಆಗ್ರಹಿಸಿ ಕಾಂಗ್ರೆಸ್ ರಾಜಭವನ ಚಲೋ ನಡೆಸಲಿದೆ. ಯಾವ ತನಿಖಾ ಸಂಸ್ಥೆನೂ ಕೂಡ ತನಿಖೆ ಮಾಡಿಲ್ಲ. SIT ಆಗಲಿ ಅಥವಾ ಲೋಕಾಯುಕ್ತ ಆಗಲಿ ಅಥವಾ ನಮ್ಮ ಪೊಲೀಸ್ ಆಗಲಿ ಯಾರೂ ಕೂಡ ತನಿಖೆ ಮಾಡಿಲ್ಲ. ಅದೇ ರೀತಿ ಜನಾರ್ದನ್ ರೆಡ್ಡಿ ಅವ್ರ ಮೇಲೆ, ಕುಮಾರಸ್ವಾಮಿ ಅವ್ರ ಮೇಲೆ, ಶ್ರೀಮತಿ ಶಶಿಕಲಾ ಜೊಲ್ಲೆ ಅವ್ರ ಮೇಲೆ ಮತ್ತು ನಮ್ಮ ನಿರಾಣಿಯವರು ಇವ್ರ ಮೇಲೆಲ್ಲ ಲೋಕಾಯುಕ್ತ ತನಿಖೆ ಆಗಿದೆ. ತನಿಖೆ ಆಗಿ ಲೋಕಾಯುಕ್ತ ಪೊಲೀಸು ಅನುಮತಿ ಕೇಳಿರ್ತಕ್ಕಂಥದ್ದು, ಅನುಮತಿ ಕೊಡಿ ಅಂತ. ಅದರಿಂದ ರಾಜಭವನಕ್ಕೆ ಹೋಗಿ ಅವ್ರ ಮೇಲೆ ಕೂಡ ಅನುಮತಿ ಕೊಡಿ ಅಂತ ಕೇಳ್ತೀವಿ. ಎಚ್.ಡಿ. ಕುಮಾರಸ್ವಾಮಿ, ಮುರುಗೇಶ್ ನಿರಾಣಿ ಹಾಗೂ ಶಶಿಕಲಾ ಜೊಲ್ಲೆ ವಿರುದ್ಧ ತನಿಖೆ ಆಗಲಿ ಅಂತ ರಾಜಭವನ್ ಚಲೋ ನಡೆಸಲಿದ್ದಾರೆ. ಇಂದು ಬೆಳಗ್ಗೆ 10:30ಕ್ಕೆ ಕಾಂಗ್ರೆಸ್ ಶಾಸಕರು, ಸಚಿವರು ರಾಜಭವನ ಚಲೋ ನಡೆಸಿ ತನಿಖೆ ನಡೆಸುವಂತೆ ಒತ್ತಾಯಿಸಲಿದ್ದಾರೆ. ಸಿಎಂ ಡಿಸಿಎಂ ನೇತೃತ್ವದಲ್ಲಿ ರಾಜಭವನ ಚಲೋ ನಡೆಯಲಿದೆ. ರಾಜಭವನದವರೆಗೆ ತೆರಳಿ ಬಳಿಕ ರಾಜ್ಯಪಾಲರಿಗೆ ಬೇರೆ ಕೇಸ್ಗಳನ್ನು ತನಿಖೆಗೆ ನೀಡುವಂತೆ ಮನವಿ ಮಾಡಲಿದ್ದಾರೆ. ಇಂದು ಇನ್ಯಾವ ಹೈ ಡ್ರಾಮಾ ನಡೆಯುತ್ತೆ ಅಂತ ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜನರನ್ನ ರಕ್ಷಿಸೋ ಆ ರಕ್ಷಕ ತನ್ನ ಪತಿಯ ಪಾಲಿಗೆ ರಾಕ್ಷಸನಾಗ್ಬಿಟ್ಟಿದ್ದಾನೆ. ಪ್ರತಿನಿತ್ಯ ಸಪ್ತಪದಿ ತುಳಿದ ಹೆಂಡತಿಗೆ